ಸಮಸ್ತ ಜನತೆಗೆ ನಮಸ್ತೆ ಸ್ನೇಹಿತರೆ. ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಗುತ್ತಿಯಲ್ಲಿರುವಂತಹ ಗುತ್ತಿಯ ಕೋಟೆಯ ಕೆಳಭಾಗದಲ್ಲಿದ್ದೀವಿ. ಈಗ ಸದ್ಯ ನೋಡ್ತಾ ಇರೋದು ನೀವು ಬ್ರಿಟಿಷರ ಸ್ಮಶಾನ ಅಂತ ಕರಿಬಹುದು. ಕೋಟೆಯ ಕೆಳಗಡೆ ಭಾಗದಲ್ಲಿರುವಂತಹ ಬ್ರಿಟಿಷರು ಎಲ್ಲಿರ್ತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲರೂ ಬ್ರಿಟಿಷರ ಸಮಾಧಿಗಳು. ಈ ಬ್ರಿಟಿಷರ ಸ್ಮಶಾನದಲ್ಲಿ ಒಬ್ಬ ಪುಣ್ಯಾತ್ಮನ ಸಮಾಧಿ ನೋಡ್ಲಿಕ್ಕೆ ಇವತ್ತು ಬಂದಿದ್ದೀವಿ. ಆ ಪುಣ್ಯಾತ್ಮ ಯಾರು ಅಂತಂದ್ರೆ ಥಾಮಸ್ ಮನ್ರೋ ಅಂತ. ನಮ್ಮ ಮಂತ್ರಾಲಯದ ಮಹಾಪ್ರಭುಗಳು ಗುರು ಸಾರ್ವಭೌಮರು ರಾಘವೇಂದ್ರ ತೀರ್ಥರನ್ನ ಪ್ರತ್ಯಕ್ಷವಾಗಿ ಬೃಂದಾವನದಿಂದ ಬಂದು ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟು ಮಂತ್ರಾಕ್ಷತೆಯನ್ನು ಇಸ್ಕೊಂಡಿದ್ದಾನೆ ಈ ಪುಣ್ಯಾತ್ಮ. ಆ ಪುಣ್ಯಾತ್ಮನ ಸಮಾಧಿ ಎಲ್ಲಿದೆ ಅಂತ ಹುಡುಕೋಕ್ ಬಂದಿದ್ವಿ, ನೋಡಕ್ ಬಂದಿದ್ದೀನಿ. ಯಾರು ಆ ಥಾಮಸ್ ಮನ್ರೋ? ಸತ್ಯಯುಗದಲ್ಲಿ ಏನಾಗಿದ್ದ? ಪ್ರಹ್ಲಾದರ ಅವತಾರ ಆಗಿದ್ರು ರಾಘವೇಂದ್ರ ಸ್ವಾಮಿಗಳು. ಆವಾಗ ಈ ಥಾಮಸ್ ಮನ್ರೋ ಅನ್ನೋಂಥವನು ಮಂದಾತನಾಗಿದ್ದ. ಸೊ ನೋಡ್ರಿ, ರಾಯರ ಮಹಿಮೆ ಏನು ಅಂತ ಊಹಿಸ್ಕೊಳ್ಳಕ್ಕೆ ಆಗೋದಿಲ್ಲ ರೀ. ಸತ್ಯಯುಗದಲ್ಲಿ ಅವರ ಮಾಂದಾತನಾಗಿರ್ತಕ್ಕಂಥವನು ಈ ಕಲಿಯುಗದಲ್ಲಿ ಮನ್ರೋ ಆಗಿದ್ದ. ನಮ್ಮ ರಾಯರು ಪ್ರಹ್ಲಾದರ ಅವತಾರ ಆಗಿದ್ರು, ಈ ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿದ್ರು. ನೋಡ್ರಿ, ಬಹುಶಃ ಇದೇ ಅನಿಸ್ತದೆ. ಮನ್ರೋ ಮೇಜರ್ ಜನರಲ್, ಎಸ್, ಥಾಮಸ್ ಮನ್ರೋ. ನೋಡ್ರಿ ಈ ಪುಣ್ಯಾತ್ಮ ಸರ್ ಥಾಮಸ್ ಮನ್ರೋ. ಈ ಪುಣ್ಯಾತ್ಮ ನಮ್ಮ ರಾಘವೇಂದ್ರ ಸ್ವಾಮಿಗಳನ್ನ ಪ್ರತ್ಯಕ್ಷವಾಗಿ ಕಂಡು ನಮ್ಮ ರಾಯರ ಕೈಯಿಂದ ಮಂತ್ರಾಕ್ಷತೆ ಇಸ್ಕೊಂಡಿದ್ದಾನೆ ಈ ಪುಣ್ಯಾತ್ಮ, ಬ್ರಿಟಿಷ್ ಅಧಿಕಾರಿ. ಸೊ ಕೊನೆಗೂ ಬಂದೆ. ಅಬ್ಬಾ, ರಾಜಾದಿರಾಜ ಗುರು ಸಾರ್ವಭೌಮ ಗೋವಿಂದ ಆ ಮಂತ್ರಾಲಯ ಮಹಾಪ್ರಭುಗಳ ಮಹಿಮೆ ನಾನು ಹೇಳಿಕ್ಕಾಗಿ ಏನ್ ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಇದು ಆ ಪುಣ್ಯಾತ್ಮ.